ಆತ್ಮೀಯ ಶಿಕ್ಷಕ ಮಿತ್ರರೇ, MDIM ಆ್ಯಪ್ ಅಲ್ಲಿ ಮಕ್ಕಳ ಹಾಜರಾತಿದು ಅಪ್ಡೇಟ್ ಆಗಿದೆ. ಈ ಒಂದು ಆ್ಯಪ್ ಅಲ್ಲಿ ಮೊಟ್ಟೆ ಮತ್ತು ಬಾಳೆಹಣ್ಣು ಮತ್ತು ಮಕ್ಕಳ ಹಾಜರಾತಿ ಸಂಪೂರ್ಣ ಮಾಹಿತಿ ನೀವು ಒಂದೇ ಆ್ಯಪ್ ಅಲ್ಲಿ ಹಾಕಬಹುದಾಗಿದೆ. ಅದು ಹೆಂಗ ಅನ್ನೋದು ಮಾಹಿತಿಯನ್ನ ತಿಳ್ಕೊಂಡು ಬರೋಣ ಬನ್ನಿ. MDIM ಆ್ಯಪ್ ಅಲ್ಲಿ ಅಪ್ಡೇಟ್ ಆಗಿದೆ. ಅಪ್ಡೇಟ್ ಆಗಿ ಮೊಟ್ಟೆ ಮತ್ತು ಬಾಳೆಹಣ್ಣು ಮಕ್ಕಳ ಒಂದು ಬಿಸಿ ಊಟದ ಹಾಜರಾತಿ, ಮೀಲ್ಸ್ ಸರ್ವಾಗಿರಬಹುದು, ಎಲ್ಲವನ್ನ ಮಾಹಿತಿ ಒಂದೇ ಆ್ಯಪ್ ಅಲ್ಲಿ ನಮ್ಮ ಕರ್ನಾಟಕ ಸರ್ಕಾರದ ಶಿಕ್ಷಣ ಇಲಾಖೆ ಅದ್ಭುತವಾದಂತ ಒಂದು ತಂತ್ರಜ್ಞಾನ ಅಭಿವೃದ್ಧಿಪಡಿಸಿದೆ. ನೋಡೋಣ ಬನ್ನಿ. ನಾವು ಮೊದಲಿಗೆ MDIM ಆ್ಯಪ್ ಅನ್ನ ಓಪನ್ ಮಾಡ್ತಾ ಇದ್ದೀನಿ. MDIM ಆ್ಯಪ್ ಓಪನ್ ಮಾಡಿದ ತಕ್ಷಣ ಇದು ಹಳೆ ವರ್ಷನ್, ಈಗ ಅಪ್ಡೇಟ್ ಅಂತ ಬರ್ತದೆ ನೋಡಿ. ಈ ಅಪ್ಡೇಟ್ ಅನ್ನು ಮಾಡ್ಕೋಬೇಕು. ಅಪ್ಡೇಟ್ ಅವೈಲೇಬಲ್ ಇದೆ ಅಂತ ಗೂಗಲ್ ಅಲ್ಲಿ, ಇದನ್ನ ಅಪ್ಡೇಟ್ ಮಾಡ್ಕೊಡ್ರಿ. ಅಪ್ಡೇಟ್ ಮಾಡ್ಕೊಂಡ ನಂತರ ಇಲ್ಲಿ ಅಪ್ಡೇಟ್ ಅಂತ ಇದೆ ನೋಡಿ, ಇಲ್ಲಿ ನೀವು ನೋಡ್ತಾ ಇದ್ದೀರಿ. ಈ ಅಪ್ಡೇಟ್ ವರ್ಷನ್ ಅನ್ನ ನಾವು ಓಪನ್ ಮಾಡಬೇಕು. ಅಪ್ಡೇಟ್ ಮಾಡ್ತಾ ಇದ್ದೀವಿ, ಅಪ್ಡೇಟ್ ಆಗ್ತಾ ಇದೆ. ಮೊದಲು SNF MDIM ಹಾಜರಾತಿ ಹಾಕ್ಬೇಕಿತ್ತು ಮತ್ತು ಮೊಟ್ಟೆ ಮತ್ತು ಬಾಳೆಹಣ್ಣಿಗೆ ಬೇರೆ ಲಿಂಕ್ ಅನ್ನ SNF ಅನ್ನ ಹಾಕ್ಬೇಕಿತ್ತು. ಆದರೆ ಈಗ ಬಂದಂತ ಈ ವರ್ಷನ್, ಈ ಅಪ್ಡೇಟ್ ವರ್ಷನ್ ಇದೆ ನೋಡಿ, ಎರಡು SNF ಸಪ್ಲಿಮೆಂಟರಿ ನ್ಯೂಟ್ರಿಷನ್ ಫುಡ್ ಆಗಿರಬಹುದು ಮತ್ತು ಮಿಲ್ಕ್ ಸರ್ವ್ ಆಗಿರಬಹುದು ಮತ್ತು ಐಟಮ್ಸ್ ಗಳ ಒಂದು ಸ್ಟಾಕ್ ಇರಬಹುದು, ಎಲ್ಲವೂ ಒಂದೇ ಆ್ಯಪ್ ಅಲ್ಲಿ ಒಂದು ಉತ್ತಮವಾದಂತ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿದ್ದಾರೆ. ಓಪನ್ ಮಾಡೋಣ. ಓಪನ್ ಮಾಡಿದ ನಂತರ ಅಲೋ ಕೊಡಿ. ಅಲೋ ಕೊಟ್ಟ ನಂತರ ಈಗ ನೀವು ನೋಡ್ತಾ ಇದ್ದೀರಿ, ಇದು ಹೊಸ ವರ್ಷನ್ ಇಲ್ಲಿ ಬರ್ತಿದೆ ನೋಡಿ. ಇಲ್ಲಿ ನಾವು SNF ಪರ್ಚೇಸ್ ಅನ್ನು ಹಾಕಬೇಕು. ಅಂದ್ರೆ ಮೊಟ್ಟೆ ಎಷ್ಟು ಖರೀದಿ ಮಾಡಿದೀವಿ, ಆಮೇಲೆ ಬಾಳೆಹಣ್ಣು ಎಷ್ಟು ಖರೀದಿ ಮಾಡಿದೀವಿ ಅನ್ನೋದನ್ನ ಇಲ್ಲಿ ಹಾಕ್ಬೇಕು. ಇಲ್ಲಿ SNF ಎಂಟ್ರಿ ಮಾಡಬೇಕು. ಇಲ್ಲಿ ಮೊದಲಿಗೆ ನೀವು ಏನು MDIM ಮಿಲ್ಕ್, ಆಮೇಲೆ ಮಿಲ್ಕ್ ಹಾಕ್ತಾ ಇದ್ದೀರಿ, ಆಮೇಲೆ ಹಾಜರಾತಿ ಹಾಕ್ತಿದ್ದೀರಿ, ಫುಡ್ ಸರ್ವ್ ಹಾಕ್ತಾ ಇದ್ದೀರಿ, ಇಲ್ಲೇ ಇದು ಮಾಡಬೇಕು. ಅದೇ ರೀತಿಯಾಗಿ ಇಲ್ಲಿ ನಾವು ಅಡಿಗೆಯವರ ಒಂದು ಹಾಜರಾತಿಯನ್ನ ಹಾಕಬೇಕು. ಇಲ್ಲಿ ನೀವು ನಿಮ್ಮ ಶಾಲೆ ಇರುವಂತ ಸ್ಟಾಕ್ ಅನ್ನ ನೋಡಬಹುದಾಗಿದೆ. ಈಗ ನಾನು SNF ಪರ್ಚೇಸ್ ಅಂತ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾಗ ಡೇಟ್ ಹಾಕೊಳ್ಳಿ. ಇವತ್ತಿನ ಡೇಟ್ 27. ಅದೇ ರೀತಿ ಇಲ್ಲಿ ಕೂಡ 27. ಇವತ್ತೊಂದು ದಿನ ಪರ್ಚೇಸ್ ಮಾಡ್ತೀನಿ. ಪರ್ಚೇಸ್ ಮಾಡಿ ಫಸ್ಟ್ ಇಲ್ಲಿ ನೋಡಿ, ಇಲ್ಲಿ ತೋರಿಸ್ತೀನಿ. ಇಲ್ಲಿ ಪ್ಲಸ್ ಐಕಾನ್ ಮೇಲೆ ನಾವು ಕ್ಲಿಕ್ ಮಾಡುತ್ತೇವೆ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಪರ್ಚೇಸ್ ಡೇಟ್ ಇದೆ ನೋಡಿ, ಈ ಪರ್ಚೇಸ್ ಡೇಟ್ ಅನ್ನ ನಾವು ಇಲ್ಲಿ ಹಾಕೋಬೇಕು. ಇಲ್ಲಿ ಕ್ಲಿಕ್ ಮಾಡ್ತೇನೆ. ಇವತ್ತಿನ ಡೇಟು ಬನಾನಾ ನಾವು 2 ಹಾಕಿದೀವಿ ಅಂದ್ರೆ ಇಲ್ಲಿ 6 ರೂಪಾಯಿ ಬನಾನಾ, ಇಲ್ಲಿ 12 ರೂಪಾಯಿ ಅಂತೆ ತೋರಿಸಿದೆ ನೋಡಿ. ಎಕ್ಸಾಂಪಲ್ ನಾನು ಕೊಡ್ತಾ ಇದ್ದೀನಿ, ಇಲ್ಲಿದೆ ನೋಡಿ. ನಂತರ ಇಲ್ಲಿ ಎಗ್ 3 ಅಂತ ಹಾಕಿದಾಗ ಇಲ್ಲಿ 6 rupees ಅಂತ ಇದು ಟೈಪ್ ಮಾಡಿದಾಗ ಇಲ್ಲಿ ನಿಮ್ಗೆ ತೋರಿಸ್ತಿದೆ ನೋಡಿ. ಆ 3 ಆದ್ಮೇಲೆ 18 ರೂಪಾಯಿ ಆಯ್ತು. 18 1 12 ಟೋಟಲ್ 30 ರೂಪಾಯಿ ಇಲ್ಲ ಆಯ್ತು. ಇದನ್ನ ನಾವೇನ್ ಮಾಡಬೇಕು, ಸಬ್ಮಿಟ್ಮೆಂಟ್ ಕೊಡ್ಬೇಕು. ಸಬ್ಮಿಟ್ಮೆಂಟ್ ಕೊಡ್ತಾ ಇದೆ ನೋಡಿ. ಈಗ ಸಬ್ಮಿಟ್ಮೆಂಟ್ ಕೊಟ್ವಿ. ಸಬ್ಮಿಟ್ಮೆಂಟ್ ಕೊಟ್ಟ ನಂತರ ತಪ್ಪಾಗಿದ್ರೆ ಇಲ್ಲಿ ಡಿಲೀಟ್ ಆಪ್ಷನ್ ಕೂಡ ಇದರಲ್ಲಿ ಕೊಟ್ಟಿದ್ದಾರೆ ನೋಡಿ. ಇದನ್ನು ಹೊಡೆದ್ಬಿಟ್ರೆ ಡಿಲೀಟ್ ಆಗುತ್ತೆ. ಇನ್ನ ಫುಡ್ ಸಪ್ಲಿಮೆಂಟರಿ ಪರ್ಚೇಸ್ ಆಯ್ತು. ಬನಾನಾ 2 ಮತ್ತು 3 ಮೊಟ್ಟೆ, 3 eggs. ಇದನ್ನ SNF ಎಂಟ್ರಿ ಕ್ಲಿಕ್ ಮಾಡಬೇಕು. SNF ಎಂಟ್ರಿ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ
ಇಲ್ಲಿ ಕ್ಲಾಸ್ ಅನ್ನ ಸೆಲೆಕ್ಷನ್ ಮಾಡ್ಕೋಬೇಕು. ಇಲ್ಲಿ ನಾವು ನೋಡ್ತಾ ಇದ್ವಿ 2ನೇ ತರಗತಿಗೆ 1 ಸೆನ್ಕ್ರೈಸೇಷನ್ ಬರ್ತಾ ಇದೆ. SNF ಎಂಟ್ರಿ ಇಲ್ಲಿ ಫಸ್ಟ್ ನಾವು ಏನ್ ಮಾಡಬೇಕು ಅಂದ್ರೆ ಫಸ್ಟ್ ಅಟೆಂಡೆನ್ಸ್ ಹಾಕೋಬೇಕು. MDM ಆ್ಯಪ್ ಅಲ್ಲಿ ಫಸ್ಟ್ ಅಟೆಂಡೆನ್ಸ್ ಹಾಕೋಬೇಕು. 2ನೇ ಕ್ಲಾಸಿಗೆ ಎಷ್ಟು ದರ ನೋಡ್ಬೇಕು. ಇಲ್ಲಿ ಶಿಕ್ಷಕರ ಹಾಜರಾತಿ ಇಲ್ಲಿ ಹಾಕೋಬೇಕು. ಇಲ್ಲಿ ನೋಡಿ 1ನೇ ಕ್ಲಾಸಿಗೆ 2ನೇ ಕ್ಲಾಸಿಗೆ 1, 3ನೇ ಕ್ಲಾಸಿಗೆ 1, ಇನ್ನು 4ನೇ ಕ್ಲಾಸಿಗೆ 3 ವಿದ್ಯಾರ್ಥಿಗಳು. ಕ್ಲಿಕ್ ಮಾಡಿಕೊಂಡ ನಂತರ ಈಗ ಎಲ್ಲ ಕ್ಲಾಸನ್ನ ಇದೇ ರೀತಿ ಹಾಕೋಬೇಕು. 5ನೇ ಕ್ಲಾಸಿಗೆ ಯಾವುದು ವಿದ್ಯಾರ್ಥಿ ಇರೋದಿಲ್ಲ. ಈಗ ನಾವೇನ್ ಮಾಡ್ತೀವಿ ಅಂದ್ರೆ MDM ಆ್ಯಪ್ ಅಲ್ಲಿ ಇದು ಅಡಿಗೆಯವರ ಮಾಹಿತಿಯನ್ನು ಹಾಕ್ತಾ ಇದ್ವಿ. ಹಾಕಿದ ನಂತರ ನಾವು ಸ್ಯಾಂಕ್ರೈಸೇಷನ್ ಮಾಡಬೇಕು. ಸ್ಯಾಂಕ್ರೈಸೇಷನ್ ಕೊಡ್ತಾ ಇದ್ದೀವಿ. ಸ್ಯಾಂಕ್ರೈಸೇಷನ್ ಕೊಟ್ಟ ನಂತರ ಸ್ಯಾಂಕ್ರೈಸೇಷನ್ ಆದ ನಂತರ ಮಕ್ಕಳ ಏನು SNF ಇದೆ ನೋಡಿ ಅದನ್ನ ಎಂಟ್ರಿ ಮಾಡಕ ಹೋಗ್ತೀನಿ. SNF ಅನ್ನ ಕ್ಲಿಕ್ ಮಾಡ್ತೀನಿ. 1ನೇ ಕ್ಲಾಸಿಗೆ ಇಲ್ಲಿ ಕ್ಲಿಕ್ ಮಾಡಿದೆ. ಈಗ ಇವ್ರಿಗೆ ಎಗ್ ಕೊಟ್ರು ಅಥವಾ ಬನಾನ ಕೊಟ್ರು ಅಂತೇಳಿ ಕೇಳ್ತದೆ. ಈ ಹುಡುಗ ಎಗ್ ತಿನ್ನೋದ್ರಿಂದ ಇದು ಬನಾನ ತಿನ್ನೋದ್ರಿಂದ ಇದನ್ನ ಸಬ್ಮಿಟ್ ಕೊಡ್ತೀನಿ. ಅದೇ ರೀತಿಯಾಗಿ 2ನೇ ಕ್ಲಾಸ್ ಆಯ್ತು. ಇನ್ನು 3ನೇ ಕ್ಲಾಸ್ ಇದು ಮಗು ಕೂಡ ಬನಾನ ತಿನ್ನುತ್ತೆ. ಇದನ್ನು ಕೂಡ ನಾವು ಏನ್ ಮಾಡ್ತೀವಿ ಸಬ್ಮಿಟ್ ಕೊಟ್ವಿ. ಇದೇ ರೀತಿಯಾಗಿ ಇನ್ನು 4ನೇ ಕ್ಲಾಸಿಗೆ ಯಾವ ಹಾಜರದ ನೋಡ್ರಿ ಅವು ಮಾತ್ರ ಹಾಕಬೇಕು. ಇಲ್ಲಿ ಕೊಟ್ಟಿದೆ ನೋಡಿ. ಹಾಜರಿ ಇದ್ದಿದ್ದು ಓಪನ್ ಆಗಿರ್ತದೆ, ಅಬ್ಸೆಂಟ್ ಇದ್ದಿದ್ದು ಓಪನ್ ಆಗಿರಲ್ಲ. ಅವರು ಏನ್ ತಿಂತಾರ, ಮೊಟ್ಟೆ ತಿಂದ್ರೆ ಮೊಟ್ಟೆ ತಗೋಬೇಕು, ಬನಾನ ಇದ್ರೆ ಬನಾನ, ಅಥವಾ ರೆಫ್ಯೂಸ್ ಇದ್ರೆ ರೆಫ್ಯೂಸ್ ಮಾಡಿ ಸಬ್ಮಿಟ್ ಕೊಡ್ಬೇಕು. ಹಾಜರಾತಿ ಹಾಕಿದ ನಂತರ ಈ ರೀತಿಯಾಗಿ SNF ಅನ್ನ ಸರ್ವ್ ಮಾಡಲಿಕ್ಕೆ ಆಗುತ್ತೆ. ಫಸ್ಟ್ ನೀವು ಗಮನಿಸಬೇಕಾದ ಅಂಶ ಏನಪ್ಪಾ ಅಂತಂದ್ರ ನಾನು ಸಂಪೂರ್ಣವಾದ ಮತ್ತೊಮ್ಮೆ ಸಂಕ್ಷಿಪ್ತ ಹೇಳ್ತೀನಿ. ಇಲ್ಲಿ SNF ಪರ್ಚೇಸ್ ಮಾಡಬೇಕು. ನಂತರ ಇಲ್ಲೇನು ಹಾಜರಾತಿ ಹಾಕಬೇಕು. ಹಾಜರಾತಿ ಹಾಕಿ ಆಮೇಲೆ ಇಲ್ಲಿ ಅಡಿಗೆಯವರ ಹಾಜರಾತಿಯನ್ನ ಹಾಕಬೇಕು. ಆ ಅಡಿಗೆಯವರ ಹಾಜರಾತಿ ಹಾಕಿದ ನಂತರ ಇಲ್ಲೇ ಸೈನ್ ಕೊಡ್ಬೇಕು, ಸ್ಯಾಂಕ್ರೈಸೇಷನ್ ಕೊಡ್ಬೇಕು. ಇಲ್ಲಿ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಕಾಣುತ್ತಿದೆ ನೋಡಿ, ಇಲ್ಲಿ ಕಾಣುತ್ತದೆ ಮೇಲೆ ಕಾಣುತ್ತದಲ್ಲ, ಅದನ್ನ ನಾವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ನೀವು ನಂತರ ಇಲ್ಲಿ SNF ಅಂತಿದೆ ನೋಡಿ. ಈ SNF ಅನ್ನ ಒಂದು ನಿಮಿಷ, ಈಗ SNF ಇದೆ ನೋಡಿ. ಈ SNF ಅನ್ನ ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿದ ನಂತರ ನಿಮ್ ಕೆಲಸ ಮುಗೀತು. ಇನ್ನು ಸ್ಟಾಕ್ ನೋಡೋದಾದ್ರೆ ನಾವು ಇಲ್ಲಿ ಹೇಳ್ತೀನಿ ನೋಡಿ. ಇಲ್ಲಿ ಸ್ಟಾಕ್ ನೋಡ್ಬೋದು. ನಿಮ್ ಶಾಲೆ ಒಳಗ ಎಷ್ಟೆಷ್ಟು ಐತೆ ಅನ್ನೋದು ಈ ಸ್ಟಾಕ್ ಮೆನ್ಷನ್ ಇರ್ತದೆ. ಇದು ನಿಮಗೆ ಬಹಳಷ್ಟು ಒಂದೇ ಆ್ಯಪ್ ಅಲ್ಲಿ ನಿಮಗೆ ಸರಳೀಕರಣ ಮಾಡಿದ್ದಾರೆ. ಎಲ್ಲರೂ ಕಡ್ಡಾಯವಾಗಿ ಮಕ್ಕಳ ಹಾಜರಾತಿಯನ್ನ ಹಾಕ್ರಿ. ಮತ್ತೆ ಹಾಜರಾತಿ ಎಷ್ಟೆಷ್ಟು ಹಾಕಿರಿ ಅನ್ನೋದಕ್ಕೆ ನೋಡ್ಲಿಕ್ಕೆ ನಾವು ಇಲ್ಲಿ ಡ್ಯಾಶ್ ಬೋರ್ಡ್ ಅನ್ನು ಓಪನ್ ಮಾಡಬೇಕು. ಇಲ್ಲಿ ಓಪನ್ ಮಾಡಿದಾಗ ಇಲ್ಲಿ ಸಿಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ನೋಡ್ತಾ ಇದ್ದೀನಿ. ಇದು ಒಟ್ಟು ಮಕ್ಕಳ ಹಾಜರಾತಿ. ಇದು ಅದು ಒಟ್ಟು ದಾಖಲಾತಿ. ಇದು ಇಲ್ಲಿ ನೋಡಿ, ಇದು
ದಾಖಲಾತಿ, ಇದು ಹಾಜರಾತಿ, ಇದು ಗೈರು. ಈ ರೀತಿಯಾಗಿ ನೋಡಿಕೊಂಡು ನೀವೆಲ್ಲರೂ ಪ್ರತಿದಿನ ಮೊಟ್ಟೆ ಮತ್ತು ಬಾಳೆಹಣ್ಣು ವಿತರಿಸಿದ್ದು ಮತ್ತು ಈ ಆ್ಯಪ್ ಅಪ್ಡೇಟ್ ಅನ್ನ ಮಾಡಿಕೊಂಡು ನೀಟಾಗಿ ಮಾಡಿಕೊಳ್ಳಿ. ನಮಸ್ಕಾರ.